ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಾರ್ ಎಫೆಕ್ಟ್ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಾಗಿದೆ ಡಿಮ್ಯಾಂಡ್. ಇಂಧನ ಅಭಾವ, ಇವಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ ಜನ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧ ಇದೆಯಲ್ಲ, ಇದರಿಂದ ಮುಂದೊಂದು ದಿನ ಭಾರತಕ್ಕೆ ತೈಲ ಉತ್ಪನ್ನಗಳು ಬರಲ್ವಾ, ಅಭಾವ ಉಂಟಾಗ್ಬಿಟ್ರೆ ಏನು ಮಾಡೋದು? ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮೊರೆ ಇವತ್ತೇ ಹೊರಟೋದ್ರೆ ಬಂಡವಾಳ ಹಾಕಬೇಕಾರೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗೆ ಹಾಕಿದ್ರೆ ಹೇಗೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಬಿಕ್ಕಟ್ಟು, ಪೆಟ್ರೋಲ್ ಡೀಸೆಲ್ ಅಭಾವದ ಭಯ ಎಲೆಕ್ಟ್ರಿಕ್ ವಾಹನಗಳ ಕಡೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಜನ. ಒಂದೇ ದಿನ 13,000ಕ್ಕೂ ಹೆಚ್ಚು ಇವಿ ವಾಹನ ನೋಂದಣಿಯಾಗಿದೆ. ಬೆಂಗಳೂರು ನಗರದಲ್ಲಿ ಇರುವಂತಹ 11 RTO ಕಚೇರಿಗಳಲ್ಲಿ ಮಾರ್ಚ್ 31ಕ್ಕೆ ನೋಂದಣಿಯಾಗಿರೋ ಅಂಥದ್ದು ಆರ್ಥಿಕ ವರ್ಷದ ಕೊನೆಯ ದಿನ ಎನ್ನುವ ಕಾರಣಕ್ಕೆ ನೋಂದಣಿಯನ್ನು ಮಾಡಿಸಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ವಾರ್ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ ಜನ ಎಲೆಕ್ಟ್ರಿಕ್ ವಾಹನದತ್ತ ಮುಖ ಮಾಡ್ತಾ ಇದ್ದಾರೆ. ಮಾರ್ಚ್ 31 ಆರ್ಥಿಕ ವರ್ಷದ ಕೊನೆಯ ದಿನ ಒಂದೇ ದಿವಸ 13,000ಕ್ಕೂ ಹೆಚ್ಚು ಇವಿಗಳು 11 RTOಗಳಲ್ಲಿ ನೋಂದಣಿ ಆಗಿದೆ ಅನ್ನೋ ಮಾಹಿತಿ. ಮಧುಸೂದನ್, ಈಗಾಗಲೇ ವಾಹನ ಸವಾರರು ನಿಧಾನಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಕಡೆ ಮುಖ ಮಾಡ್ತಾ ಇದ್ರು. ಆದ್ರೆ ಈಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಮತ್ತಷ್ಟು ವಾಹನ ಚಾಲಕರ ಆಸಕ್ತಿ ಎಲೆಕ್ಟ್ರಿಕ್ ವಾಹನಗಳ ಕಡೆ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ದೇಶದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದೊಡ್ಡ ಮಟ್ಟದಲ್ಲಿ ಒಂದು ಅಭಾವ ಉಂಟಾಗುತ್ತೆ, ಒಂದು ಭಯ ಭೀತಿಯನ್ನ ವಾತಾವರಣವನ್ನ ಸೃಷ್ಟಿ ಮಾಡಿರುವಂಥದ್ದು. ಜೊತೆಗೆ ಈಗ ಆಟೋ ಗ್ಯಾಸ್ ಸಮಸ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ ಒಂದು ರೀತಿ ಕಂಗಾಲಾಗಿದ್ದಾರೆ. ಅದರಿಂದ ಸೊ ಹಾಗಾಗಿ ಜನರು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಹೆಚ್ಚು ಅಂದ್ರೆ ಹೆಚ್ಚು ಅದ್ರ ಮೇಲೆ ಡಿಪೆಂಡ್ ಆದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸೋದ್ರಿಂದ ಈಸಿ ಅವೈಲಬಿಲಿಟಿ ಇರುತ್ತೆ ಅಂತ ಅಂದ್ರೆ ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಜೊತೆಗೆ ಮನೆಯಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ಬೇಕಾದ ಒಂದು ಸಿಚುವೇಶನ್ಸ್ ಕೂಡ ಇದೆ. ಹಾಗಾಗಿ ಲೋಕಲ್ ಆಗಿ ಓಡಾಡಂತ ವಾಹನಗಳಿಗೆ ಅಂದ್ರೆ ಪ್ರಮುಖವಾಗಿ ಬೈಕ್ ಸವಾರರಿಗೆ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚು ಪರಿಣಾಮಕಾರಿಯಾಗಿ ಅನುಕೂಲ ಆಗ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಎಲೆಕ್ಟ್ರಿಕ್ ವಾಹನಗಳ ಕಡೆ ಜನರು ದಾಪುಗಾಲು ಇಡ್ತಾ ಇದ್ದಾರೆ. ಆದ್ರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಜನವರಿಯಿಂದ ಮಾರ್ಚ್ 3 ತಿಂಗಳ ಕಳೆದ ವರ್ಷದ ಅಂಕಿಅಂಶವನ್ನು ಹೋಲಿಸ್ಕೊಂಡ್ರೆ 35,000 ಎಲೆಕ್ಟ್ರಿಕ್ ವಾಹನಗಳು ರಿಜಿಸ್ಟರ್ ಆಗಿದ್ವು. ಆದ್ರೆ ಈ ಬಾರಿ ಅದರ ಸಂಖ್ಯೆ ಆಲ್ಮೋಸ್ಟ್ 40% ಜಾಸ್ತಿ ಆಗಿದೆ. ಟೋಟಲ್ 54,000ಕ್ಕೂ ಅಧಿಕ ವಾಹನಗಳು ರಿಜಿಸ್ಟರ್ ಆಗಿದೆ. ಜೊತೆಗೆ ಕಳೆದ ಮಾರ್ಚ್ ಒಂದೇ ತಿಂಗಳಲ್ಲೇ 24,000ಕ್ಕೂ ಅಧಿಕ ವಾಹನಗಳು RTO ಕಚೇರಿಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳು ರಿಜಿಸ್ಟರ್ ಆಗಿದೆ. ಅದರಲ್ಲೂ ಮಾರ್ಚ್ 31ನೇ ತಾರೀಕು ಅಂದ್ರೆ ಆರ್ಥಿಕ ವರ್ಷದ ಕೊನೆಯ ದಿನ ಅನ್ನೋ ಕಾರಣಕ್ಕೆ 13,000ಕ್ಕೂ ಅಧಿಕ ವಾಹನಗಳು ರಿಜಿಸ್ಟರ್ ಆಗಿರುವಂತಹ ಒಂದು ಅಂಕಿಅಂಶಗಳು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಅಂದ್ರೆ ಒಂದು ಕಡೆ ನಿಧಾನಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಕಡೆ ವಾಹನ ಸವಾರರು ದಾಪುಗಾಲಿ ಇಡ್ತಾ ಇದ್ರೆ, ಈ ನಡುವೆ ಯುದ್ಧದ ಒಂದು ಭೀತಿ, ಯುದ್ಧದಿಂದ ಆಗ್ತಾ ಇರುವಂತಹ ಪರಿಣಾಮಗಳು, ಯುದ್ಧದಿಂದ ಆಗ್ತಾ ಇರುವಂತಹ ಒಂದು ಆತಂಕದ ಸಿಚುವೇಶನ್ಸ್ ಎಲ್ಲ ನೋಡಿದಂತಹ ವಾಹನ ಸವಾರರು ಎಲೆಕ್ಟ್ರಿಕ್ ವಾಹನಗಳ ಕಡೆ ಹೋಗ್ತಾ ಇರುವಂತದ್ದು. ಅಂದ್ರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ಬೋದು. ಅಂದ್ರೆ ಯುದ್ಧ ನಿಲ್ಲದೆ ಹೋದ್ರೆ ಮತ್ತೆ ಇದರ ಒಂದು ಪ್ರಭಾವ ಇನ್ನೂ 3 ತಿಂಗಳು 6 ತಿಂಗಳು ಈ ರೀತಿಯಾಗಿ ಸಾಗ್ಬಿಟ್ರೆ ನಮ್ಮ ಪರಿಸ್ಥಿತಿಗಳು ಏನು ಅನ್ನೋ ನಿಟ್ಟಿನಲ್ಲಿ ಈಗಲೇ ಎಲೆಕ್ಟ್ರಿಕ್ ವಾಹನಗಳ ಕಡೆ ಮುಂದಾಗ್ತಾ ಇರುವಂತ ಒಂದು ಸಿಚುವೇಶನ್ಸ್ ಈಗ ದೇಶದಲ್ಲಿ ಜೊತೆಗೆ ನಗರದಲ್ಲಿ ಸೃಷ್ಟಿಯಾಗ್ತಾ ಇದೆ. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.